Hi friends, welcome to our channel End-to-End Event Planners, creating unforgettable memories for you. ನಮ್ಮ ಲಾಸ್ಟ್ ವ್ಲಾಗಲ್ಲಿ ನಾವು 10th ಇವೆಂಟ್ ಮೇಕಿಂಗ್ ಹೇಗಿತ್ತು ಅಂತ ಹೇಳಿದ್ದು. ಇದು ಅದರ ಕಂಟಿನ್ಯೂಯೇಷನ್. ನಮಗೆ 10th ಇವೆಂಟ್ ಹೇಗೆ ಸಿಕ್ತು ಅಂಡ್ ಅದರ ಔಟ್ಕಮ್ ಹೇಗಿತ್ತು. ಇವತ್ತು 5:30ಗೆ ಎದ್ದು ಮನೆಯಿಂದ ಹೊರಟು ಲೊಕೇಶನ್ ರೀಚ್ ಆಗೋ ಅಷ್ಟರಲ್ಲಿ 6 ಗಂಟೆ ಆಗಿತ್ತು. ನಾವು ಹೋಗೋ ಅಷ್ಟರಲ್ಲಿ ಅಲ್ಲಿ ಆಲ್ರೆಡಿ ಭಟ್ರು ಬಂದು ಕುಕ್ಕಿಂಗಿಗೆಲ್ಲ ರೆಡಿ ಮಾಡ್ಕೊತಾ ಇದ್ರು. ನಾವು ಹೋಗಿ ನಮ್ಮ ಥಿಂಗ್ಸ್ ಎಲ್ಲ ರೆಡಿ ಮಾಡಿಕೊಂಡು ಅವರು ಅವರು 9:30 10 ಅಷ್ಟರಲ್ಲಿ ರೆಡಿ ಮಾಡಿಕೊಡಿ ಅಂತ ಹೇಳಿದರು. ಬಟ್ ನಾವು ಬಿಫೋರ್ 8:30 ಅಷ್ಟರಲ್ಲಿ ರೆಡಿ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಏನಕ್ಕಂದರೆ ಈ ಇವೆಂಟ್ ಇದ್ದಿದ್ದು ವೀಕ್ ಡೇಸಲ್ಲಿ. ನಮ್ಮ ಗ್ರೂಪಲ್ಲಿ ಇರೋರೆಲ್ಲ ವರ್ಕಿಂಗ್ ಪರ್ಸನ್ನೇ. ಸೊ ನಮ್ಮ ವರ್ಕ್ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ನಾವು ವರ್ಕ್ ಕಂಪ್ಲೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು. ಎಲ್ಲ ರೆಡಿ ಮಾಡ್ಕೊತಾ ಇದ್ದೋ ಅಷ್ಟರಲ್ಲಿ ಒಂದು ರೌಂಡ್ ಕಾಫಿ ಕೊಟ್ಟರು. ಕಾಫಿ ಕುಡಿದು ಮತ್ತೆ ನಮ್ಮ ವರ್ಕ್ ಸ್ಟಾರ್ಟ್ ಮಾಡಿಕೊಂಡು ಸಿಕ್ಕಿದ್ದು ನಮ್ಮ ಗ್ರೂಪ್ ಅವರಿಂದಾನೆ. ನಾವು ಈ ಥರ ಇವೆಂಟ್ ಮ್ಯಾನೇಜ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಗೊತ್ತಾದಾಗ ಅವರು ಫಸ್ಟೇ ಹೇಳಿದ್ರು ಫಂಕ್ಷನ್ ಇದೆ ಮಾಡಿಕೊಡಿ ಅಂತ ಹೇಳಿದರು. ಆಮೇಲೆ ಫೋಟೋಸ್ ಎಲ್ಲ ನೋಡಿ ಯಾವ ಥರ ಬೇಕು ಅಂತ ಡಿಸೈಡ್ ಮಾಡಿ ಹೇಳಿದ್ರು. ನಾವು ಒನ್ಸ್ ಲೊಕೇಶನ್ ಎಲ್ಲ ವಿಸಿಟ್ ಮಾಡಿ ಎಲ್ಲ ಮಾತುಕತೆ ಮಾಡಿಕೊಂಡು ಫಿಕ್ಸ್ ಮಾಡ್ಕೊಂಡು ಬಂದು 8:30 ಅಷ್ಟರಲ್ಲಿ ನಮ್ಮ ವರ್ಕ್ ಎಲ್ಲ ಕಂಪ್ಲೀಟ್ ಆಯಿತು. ಆಮೇಲೆ ನಮ್ಮ ಥಿಂಗ್ಸ್ನೆಲ್ಲ ಎತ್ತಿಟ್ಟು ಸ್ವಲ್ಪ ಸ್ಪೇಸ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ನಾವು ಫೋಟೋಶೂಟ್ ಮಾಡಿಕೊಂಡು ಕ್ಲೈಂಟ್ ಹತ್ರ ಡೆಕೋರೇಷನ್ ಹೇಗಿತ್ತು ಅಂತ ಒಂದು ರಿವ್ಯೂ ತೊಗೊಂಡು ಅಲ್ಲಿಂದ ಹೊರಟು. ಅವರು 10:30 11 ಅಷ್ಟರಲ್ಲೇ ಫಂಕ್ಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ರು. ಸೊ ಮಧ್ಯಾಹ್ನ 2 ಗಂಟೆ ಅಷ್ಟರಲ್ಲಿ ಫಂಕ್ಷನ್ ಮುಗಿದೋಯ್ತು. ನಾವೆಲ್ಲ ನಮ್ಮ ವರ್ಕಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ರಿಂದ 4 ಗಂಟೆ ಹಂಗೆ ಹೋಗಿ ಎಲ್ಲ ರಿಮೂವ್ ಮಾಡಿ ಪೇಮೆಂಟ್ ಕಲೆಕ್ಟ್ ಮಾಡ್ಕೊಂಡು ಮನೆ ಕಡೆ ಬಂದು. ಹೀಗಿತ್ತು ನಮ್ಮ 10th ಇವೆಂಟ್ ವ್ಲಾಗ್. ಹೇಗಿದೆ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಇವೆಂಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ End-to-End Event Planners, creating unforgettable memories for you.